ನೋಡಿ, ಇವತ್ತು ಒಂದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಹಿಂಗೆ ಬರ್ತೀನಿ ಅಂತ ಈ ಒಂದು ಪ್ಲೇಸ್ಗೆ. ತುಂಬ ಸಂತೋಷ ಆಯಿತು ನನಗೆ. ಯಾಕೆಂದರೆ 2002ರಲ್ಲಿ ಒಬ್ಬ ಮಹಾರಾಜ, ಅಂದರೆ ನಾನು ಹೇಳೋದಿಷ್ಟೇ, 2002ರಲ್ಲಿ ಒಂದು ಸಂಚಲನವನ್ನು ಹುಟ್ಟಿಸ್ತಂತ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಹೀರೋ ಆಗಿ ಅತಿ ದೊಡ್ಡದಾಗಿ ಬೆಳೆದಂತ ವ್ಯಕ್ತಿಯನ್ನ ಇವತ್ತು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿದಾಗ ಯಾರು ಅಂತ ಗೊತ್ತಾಗಿರ್ಬೇಕಿಲ್ಲ, ಗೊತ್ತಾಗಿರ್ಲಿಕ್ಕಿಲ್ಲ ನಿಮ್ಗೆ. ನಾನು ಅವ್ರು ನೋಡೋದೇ ಒಂದು ಖುಷಿ ಆಯ್ತು ನನಗೆ ಇವತ್ತು. ಇನ್ನು ಅತಿ ದೊಡ್ಡದಾಗಿ ಅವ್ರನ್ನ ಬೆಳೆಸಬೇಕು, ಅತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಒಂದ್ಸರಿ ನಮ್ಮ ಫ್ರೆಂಡ್ಸ್ ವಾಸು ಅವ್ರನ್ನ, ಅದು ವಾಸು ಅಂದ ತಕ್ಷಣ ಅವ್ನು ಗೊತ್ತಾಗದೇನಂತಂದ್ರೆ, ದೇವರು ವರವನ್ನು ಕೊಟ್ರೆ ನೀ ಹಿಂಗೆ ಕೋರುವೆ ಚೆಲುವೇನೋ ಒಂದು ಹಾಡಿದೆ. ಅದು ತುಂಬಾ ಅದ್ಭುತವಾದ ಒಂದು ಹಾಡದು. ಹಾಗಾಗಿ ಅವರು ಬೆಳೆದಂತ ರೀತಿ, ಹಾದಿ ತುಂಬಾ ಅದ್ಭುತವಾಗಿ ವರ್ಣನೆ ಆಯ್ತು ಕೆಲವು ವಿಚಾರಗಳಲ್ಲಿ. ಹಾಗಾಗಿ ಅವ್ರನ್ನ ನೋಡೋಕೆ ನಾನು ದೊಡ್ಡಬಳ್ಳಾಪುರ ಹತ್ರ ಅವರು ಘಾಟಿ ಸುಬ್ರಹ್ಮಣ್ಯ ನಿಯರ್ ಬಂದಿದ್ದೀನಿ, ಅವರ ಮನೆ ಹತ್ರ ಬಂದಿದ್ದೀನಿ. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. KR ವಾಸ್ತು ಚಾನಲ್ ನಾನು ತುಂಬಾ ಸಲ ನಿಮ್ಮೆಲ್ಲ ಟಿವಿಯಲ್ಲಿ ನೋಡ್ತಾ ಇರ್ತೀನಿ. KR ವಾಸ್ತು ಕರುಣಾಕರ್ ಅವರು ತುಂಬಾ ಗುರೂಜಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾನು ಫಾಲೋ ಮಾಡ್ತೀನಿ. ನೀವೆಲ್ಲರೂ ನೋಡ್ತಾ ಇರ್ತೀರ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಯೂಟ್ಯೂಬಲ್ಲಿ ಜಾಸ್ತಿ ಬರೋಲ್ಲ, ಟಿವಿ ಚಾನಲ್ಸ್ ಅಲ್ಲಿ ಜಾಸ್ತಿ ಬರ್ತಾರೆ. ಚಾನಲ್ಸ್ ಅಲ್ಲಿ BTV ಮತ್ತೆ ಕಲರ್ಸ್ ಕನ್ನಡ ಈ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ 6:30ಕ್ಕೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ವಾಸ್ತವಾಂಶ ಅಂದ್ರೆ ಪ್ರಕೃತಿಗೆ ಹತ್ತಿರದಲ್ಲಿ ಇರೋರು ಅವರು. ನಾನು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇರ್ತೀನಲ್ವಾ, ಈ ಚಾನೆಲ್ಸ್ ಅಲ್ಲಿ ನಮ್ಮ ಕಲಾ ಮಾಧ್ಯಮದಲ್ಲೆಲ್ಲ ನೋಡಿದ್ದಾರೆ ಪಾಪ. ಅದಕ್ಕೆ ಹೆಂಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ನನ್ನ ನಂಬರ್ ತಗೊಂಡು ಫೋನ್ ಮಾಡಿದ್ರು. ಸರ್, ನಾನು ಗುರುಗಳನ್ನ ಆಹ್ವಾನ ಮಾಡಿ ನಮ್ಮ ಕುಟೀರದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ನೋಡಕ್ಕೆ ಅವ್ರಿಗೆ ಬಂದಿರೋದು ಪಾಪ. ಹಂಗೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ನಮಗೊಂದಷ್ಟೇ ನಾವು ಒಳ್ಳೆ ವಾಸ್ತು ಸಲಹೆಗಳು ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನನಗೂ ಅಂತೂ ಫುಲ್ ಖುಷಿ ಆಯ್ತು. ಸೊ ನಿಜ, ಅದು ಪ್ರಕೃತಿ ಬಗ್ಗೆನೇ ಮಾತಾಡೋದು ಅವ್ರನ್ನು. ಸೊ ಪ್ರಕೃತಿಗೆ ಹತ್ತಿರದಲ್ಲಿ ಯಾರಿದ್ರು ನಾನು ನಂಬ್ತೀನಿ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಎಲ್ಲಾರನ್ನು. ಸೊ ಪ್ರಕೃತಿಗೆ ವಿರುದ್ಧವಾಗಿ ಏನೂ ಮಾಡಬಾರ್ದು. ವಾಸ್ತು ಅಂದ್ರೆ ಪ್ರಕೃತಿ ಅಷ್ಟೇ. ವಾಸ್ತು ಅಂದ್ರೆ ವಾಸ್ತವನೇ. ಇರೋದನ್ನ ಇದ್ದಂಗೆ ಹೇಳ್ತಾರೆ ಅವರು. ತುಂಬಾ ಚೆನ್ನಾಗಿ ಹೇಳಿದ್ರು. ಏನೂ ಇಲ್ಲ, ಸುಮ್ಮನೆ ಹಂಗೆ 10 ನಿಮಿಷ ಸ್ಮಾಲ್ ಇದು. ಬಟ್ ಚೆನ್ನಾಗಿ ಹೇಳಿದ್ರು ಗುರುಗಳು. ಇಷ್ಟು ದೂರ ನಮ್ಮ ಕುಟೀರಕ್ಕೆ ಬಂದಿದ್ದಕ್ಕೆ ಗುರುಗಳೇ ನಿಮಗೆ ಧನ್ಯವಾದಗಳು. ವಾಸು ಅವರು, ನೀವು ಮುಂದೆ ಅತಿ ದೊಡ್ಡದಾಗಿ ಬೆಳಿಬೇಕು ಇನ್ನೂ ಒಂದು ಆಸೆ ನಮ್ಗೆ. ಬೆಳಿತೀರಾ 100%. ಸ್ವಲ್ಪ ರಾಜಕೀಯ ಮುಖ ಮಾಡುತ್ತೆ ಈ ಮನೆ. ನೀವು ಮಾಡೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ಮಾನಸಿಕವಾಗಿ ನೀವು ಆಗ್ಲೇ ಆ ಟೈಪ್ ಹೊರಳ್ತಾ ಇದೆ, ಹೊರಗಡೆ ಹೊರಳ್ತಾ ಇದೆ. ಏನಾಗುತ್ತೆ ಅಂದ್ರೆ 100% ಈಗ ನೆಮ್ಮದಿಯಾಗಿದ್ದೀನಿ, ಆರಾಮಾಗಿ ಬಂದು ಇರ್ಲಿ, ತಪ್ಪೇನಿಲ್ಲ. ಹಾಗಂತ ರಾಜಕೀಯ ಮಾಡಿದ್ರೆ ಎಲ್ಲರೂ ನೆಮ್ಮದಿ ಹಾಳು ಮಾಡ್ಕೊಳ್ತಾರೆ. ಇದೆಲ್ಲ ಮೋಸ, ತಪ್ಪು ತಿಳ್ಕೊಬೇಡಿ. ಇಲ್ಲ, ಎಲ್ಲ ಒಂದ್ ಕಡೆ ಬೆಳೆಯಕ್ಕೆ ಅದು ಒಂದು ಅವಕಾಶ ಆಗುತ್ತೆ. ಅಲ್ಲ, ಈಗಿನ ಪರಿಸ್ಥಿತಿ ರಾಜಕೀಯ ಮಾಡೋದು ಹೆಂಗೆ? ದುಡ್ಡಿಲ್ದ್ರ ರಾಜಕೀಯ, ದೈವ ಬಂದು ಹೋಗುತ್ತದಲ್ಲ. ಸ್ಥಾನ ಬಲ ಹೇಗಿರುತ್ತೋ ಇಲ್ಲಿ ನೋಡಿ. ಯೋಗಿ ವೇಮನರು ಒಂದು ಮಾತು ಹೇಳ್ತಾರೆ, ನಿನ್ನ ಬಲ ಬಲವಲ್ಲವಯ್ಯ, ನಿನ್ನ ಸ್ಥಾನ ಬಲವೇ ನಿನ್ನ ಬಲವಯ್ಯ. ಹಾಗಾಗಿ ಇವತ್ತು ಎಲ್ಲಿದ್ದ ಮನುಷ್ಯ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಅರ್ಥ ಆಯ್ತಾ? ನೀವು ಅಷ್ಟು ದೊಡ್ಡದ ಗಾಂಧಿನಗರದ ಹೀರೋ ಆಗ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ ಅಲ್ವಾ? ಅದೆಲ್ಲ ವಾಸ್ತವಾಂಶದಲ್ಲಿ ಇದೀನಿ. ಈಗ ಮತ್ತೆ ಇದಕ್ಕೆ ಹೋಗ್ತೀನಿ. ಬೆಳಿತೀರಿ 100% ಬೆಳಿತೀರಿ, ಅದ್ರಲ್ಲಿ ಏನು ಡೌಟ್ ಇಲ್ಲ. ನಾನು ಹೇಳಿದ ಮಾರ್ಪಾಟುಗಳನ್ನ ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಅದನ್ನ ಸರಿಪಡಿಸ್ಕೊಳ್ಳಿ. ಚೀಪ್ನಲ್ಲಿ ಹೇಳಿದ್ದೀನಿ, ಅದೇನಲ್ಲ ಕಾಸ್ಟ್ಲಿ ಅಲ್ಲ, ಅದೇನು ಚೀಪ್ನಲ್ಲಿ ಹೇಳಿದ್ದೀನಿ. ಮಾಡ್ಕೊಳ್ಳಿ, 100% ಸಕ್ಸಸ್. ಥ್ಯಾಂಕ್ ಯು. ನಿಮ್ಮ KR ವಾಸ್ತುವಿಗೆ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ನಮ್ದು ನೋಡಿ. ಇನ್ನೊಂದು, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಅನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಹೊಸ ವಿಡಿಯೋಗಳು ಹಾಕ್ತಿರ್ತಾರೆ. ಇನ್ನೂ ಒಂದು ವಿಚಾರ, ಕರುಣಾಕರ್ ರೆಡ್ಡಿ ಜೀವನ ಚರಿತ್ರೆ, ಸಾಧನೆ, ಹಾದಿ ಹೇಗಿತ್ತು, KR ವಾಸ್ತು ಅದು ಹೇಗಿದೆ, ಏನು ಅದರಿಂದ ಒಳಿತೇನು ಕೆಡಕೇನು, ಅವ್ರು ಮಾಡಿದ ಸಾಧನೆಗಳು, ಶ್ರೀಗಂಧ ತೋಟ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ರೆ, ಇವೆಲ್ಲ ನೋಡ್ಬೇಕಂತ ಹೇಳಿದ್ರು. ಖಂಡಿತವಾಗ್ಲೂ ಒಂದ್ಸರಿ ಬನ್ನಿ, ಎಪಿಸೋಡ್ ಎಲ್ಲ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ಬೆಳೆಯೋಣ, ಬೆಳೆಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ಥ್ಯಾಂಕ್ ಯು.